ಎರಡೇ ನೋಟು 100 ಮತ್ತು ಅಲ್ಲೆಲ್ಲ ಐಟಮ್ ಹೊರಟಿದ್ದೀನಿ ಈಗ. 15,000 ಕೊಟ್ಟು ಬರೀ $200 ಕೊಟ್ಟವರಲ್ಲ. $200 ಈಗ ಹೋಗ್ತಾ ಇದ್ದಾರೆ. ಇಲ್ಲಿಂದ ಇದೆ ಚೇಂಜ್ ಮಾಡ್ಕೋಬೋದು ನೀವು. ಇಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗ. ಸೊ ಈಗ ನೆಲದ ಮೇಲೆ ಹಾಕಿದ್ರೆ ನ್ಯಾಚುರಲ್ ಫ್ಲವರ್ ಥರ ಕಾಣುತ್ತೆ. ಮಾಡಿಲ್ಲ ಇವರು ಸಪ್ರೇಟ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿದೆ, ಗಂಟ್ಲು ನೋವು ಫುಲ್ ಹೋಗ್ಬಿಟ್ಟಿದೆ. ಸೊ ನಿನ್ನೆ ನಮ್ಮ ಹಸ್ಬೆಂಡು ಸಿಂಗಾಪುರ್ಗೆ ಹೊರಟರು. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಏನು ಇದೆ ಇವತ್ತಿನ ದಿನ ಅಂತ ಕಂಟಿನ್ಯೂ ಮಾಡ್ತೀನಿ. ಹೋಗಿ ನಿನ್ನೆ ವಿಡಿಯೋನ ನೋಡ್ಕೊಬನ್ನಿ, ಇದರಲ್ಲೇ ಆ್ಯಡ್ ಮಾಡಿದ್ದೀನಿ 2 ಒಟ್ಟಿಗೆ. ಸೊ ಈಗ ಬಾತ್ ಮಾಡಿದ್ದೀನಿ, ಟೊಮೊಟೊ ಬಾತು ತಿನ್ನಬೇಕು. ಆಮೇಲೆ ಸಿಗ್ತೀನಿ ಗೈಸ್. ನೋಡಿ, ಇದು ಸಿಂಗಾಪುರ್ದು ಮನಿ ಅಂತ ಏನಂತ ಕರೀತಾರೆ ಇದಕ್ಕೆ? ಡಾಲರ್ ಅಂತಾರ. ಸೊ ಥೈಲ್ಯಾಂಡಲ್ಲಿ ತೈಬಾ ಅಂತಾರೆ, ಇಲ್ಲಿ ಡಾಲರ್ಸ್ ಅಂತಾರೆ. ಇಲ್ಲಿ ಬರೆದಿದ್ದಾರೆ $100. ನಮ್ಮಲ್ಲಿ ₹100 ಅಂತ ಬರೀತಾರೆ, ಇಲ್ಲಿ $100 ಅಂತ. ಸೊ ಇಷ್ಟು 2 ನೋಟಿಗೆ ಎಷ್ಟು ಚಿನಿ? 15,000 ನಮ್ಮ ಇಂಡಿಯನ್ ರುಪೀಸಲ್ಲಿ. ಅವ್ರು ಕೊಟ್ಟಿರೋ ಡಾಲರ್ 2 ನೋಟು 100. ಮತ್ತು ಅಲ್ಲೆಲ್ಲ ಐಟಮ್ ಬರೀ $1 $2 ಸಿಗ್ಬೋದು. ಅಲ್ಲಿ $1, ನಮ್ಮದು 73. ಮತ್ತೆ ನೀವು $1,000 ಅಂದೆ. 73 ರೂಪೀಸ್, $1. ಇನ್ನೂ ಕಮ್ಮಿ ಹಂಗಾದ್ರೆ. ಇದು ನೀನು ಹೇಳಿದ್ಕಿಂತ ಕಡಿಮೆ ಕೊಟ್ಟವ್ರೆ. ನೀನು ಹೇಳಿದ್ದು $1,000 ಸಿಗುತ್ತೆ ಅಂತ 15,000ಗೆ. 1000 ಅಲ್ಲ, $250. ಆದರೂ 100 ಸಿಕ್ಕಿದೆ ಅಷ್ಟೆ. ಇದಕ್ಕೆ ಅಲ್ಲಿ ಎಷ್ಟು ವ್ಯಾಲ್ಯೂ? ಏನು ಇದು ಅಷ್ಟೇ $100. ಅಲ್ಲ, ಈಗ ಏನಾದ್ರು ನೀನು ಐಟಮ್ ತಗೋಬೇಕು ಅಂದ್ರೆ ಚೇಂಜ್ ಕೊಡ್ತಾರೆ. $3, $4, $5, $10 ಹಂಗಿರುತ್ತೆ. ಆ ಥರ ಇರುತ್ತಾ? ನಿಂಗೆ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಗುತ್ತೆ. ನೋಡಿ ಗೈಸ್, ಇಲ್ಲಿ ಎಷ್ಟು ಕೊಟ್ಟಿರೋದು ಇವರು? $15,092 ಕೊಟ್ಟಿದ್ದಾರೆ. ಅದಕ್ಕೆ ಇವ್ರಿಗೆ ಬಂದಿರೋದು ಟೋಟಲ್ ಅಮೌಂಟು $222. ಹಾಂ, $222 ಅಷ್ಟೇ. ಇನ್ನು $22 ಅಲ್ಲಿ ಬರೀ $220. ಅದು 200 ಹೋಗುತ್ತಲ್ಲ, ಕಮಿಷನ್. ಓಕೆ. ಎಲ್ಲಿ ಮಾಡಿಸಿರೋದು ನೀನು? ಇವ್ರ ಹತ್ರ ತಾನೇ? ಓರಿಯೆಂಟ್ ಎಕ್ಸ್ಚೇಂಜ್ ಫೈನಾನ್ಷಿಯಲ್ ಸರ್ವಿಸಲ್ಲಿ ಮಾಡಿಸಿರೋದು ಇವರು. ಸಿಂಗಾಪುರ್ ನೋಟಲ್ಲ ತಮಿಳ್. ಇಲ್ಲಿ ಬರೆದಿದ್ದಾರೆ ನೋಡಿ ಗೈಸ್, ಸಿಂಗಾಪುರ್ ಅಂತ. ಈಗ ಸಿಂಗಾಪುರ್ಗೆ ಹೊರಟಿದ್ದಾರೆ, ನಾಳೆ ಇಲ್ಲ ನಾಡಿದ್ದು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕೀಗ ಸಾಹೇಬ್ರು. ನೋಡಿ, ಇಲ್ಲಿ ತಮಿಳ್ ಬರೆದಿದ್ದಾರೆ. ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ಎಲ್ಲ ಕಡೆ ತಮಿಳಿಯನ್ಸ್. ಇಂಗ್ಲೀಷು ತಮಿಳು ಬರೆದಿದ್ದಾರೆ. ಮತ್ತೆ ಅದ್ಯಾವುದೋ ಊರ ಭಾಷೆ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಫಸ್ಟ್ ಒಂದು ಇಂಗ್ಲೀಷ್ ಬರೆದಿದ್ದಾರೆ, ಸಿಂಗಾಪುರ. ಆಮೇಲೆ ಇನ್ನೊಂದು ಯಾವುದೋ ಭಾಷೆ ಅದು ಅರ್ಥ ಆಗ್ತಿಲ್ಲ. ಆಮೇಲೆ ತಮಿಳು, ಆಮೇಲೆ ಮತ್ತೆ ಇಂಗ್ಲೀಷ್. ಸಿಂಗಾಪುರ್ ಇದೇ ಬೇರೆ ಥರ ಇಂಗ್ಲೀಷ್. ಇಲ್ಲಿ ಸಿಂಗಾಪುರ ಅಂತ ಬರ್ದವ್ರೆ, ಇಲ್ಲಿ ಕರೆಕ್ಟಾಗಿ ಸಿಂಗಾಪುರ್ ಅಂತ ಬರ್ದವ್ರೆ. ಇವಳು ಹೋಗಿ ಸರಿಯಾಗಿ ತಿಂದು ಬಂದವಳು. ಚೇರ್ಮನ್ ಮಾನಿಟರಿ ಅಥಾರಿಟಿ ಆಫ್ ಸಿಂಗಾಪುರ್. ಸೊ ಈಗ ಅಡುಗೆ ಮಾಡಬೇಕು, ಊಟ ಮಾಡಬೇಕು. ಅಡುಗೆ ಮಾಡಿ ನಂದಾಯ್ತು ಊಟ, ಅವ್ರದ್ದು ರಸ್. ಇವಳು ಚೆನ್ನಾಗಿ ತಿಂದು ಬಂದವಳು ಆಚೆ ಹೋಗಿ. ಈ ಥರ $100 ನೋಟ್ ತೊಗೊಂಡೋಗಿ ತಿಂದು ಬಂದವಳೆ. ಇದು 15,000ಕ್ಕೆ ಇದೆರಡೇ ನೋಟು. ಚೇರ್ಮನ್ ಬಿಡೋದು ನೋಡಿಲಿ, ಚೇರ್ಮನ್ ಮಾನಿಟರಿ ಅಥಾರಿಟಿ ಆಫ್ ಸಿಂಗಾಪುರ್ ಅವ್ರದ್ದೇ ಸೈನ್ ಹಾಕಾರ. ಸೊ ನಾಳೆ ಅವ್ರು ಹೊರಟಾಗ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾನು ವಿಡಿಯೋನ. ಸಿಂಗಾಪುರ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಕ್ಯಾಬ್ ಬಂದು ವೆಯ್ಟ್ ಮಾಡ್ತಾ ಇದೆ ಆಚೆ. ಬಂದವರು ಕ್ಯಾಬ್ ಬಂದಿದೆ, ಹೊರಟಿದ್ದೀನಿ ಈಗ. ಹೊರಡು ಈಗ ಕೂರ್ತೀನಿ, ಹೋಗ್ತಾ ಈಚೆ ಕಡೆ. ಗೈಸ್ ಈಗ ಹೊರಟಿದ್ದಾರೆ. ಏನು ಅಭಿಪ್ರಾಯ ಅಂತದಿಲ್ಲ. ಸಿಂಗಾಪುರ್ಗೆ ಹೋಗ್ತಾ ಇರೋದ್ರಿಂದ, ಸಿಂಗಾಪುರ್ಗೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಏನು ಅಂತ. ನನಗೆ ಹುಷಾರಿಲ್ಲ, ಅವರಿಂದ ನನಗೆ ಬರ್ಸ್ಬಿಟ್ಟು ಈಗ ಸಿಂಗಾಪುರ್ಗೆ ಹೋಗ್ತಾವ್ರು. ನನಗೂ ಹುಷಾರಿಲ್ಲ.
ಕೆಮ್ಮು ನೆಗಡಿ ಬಂದಿತ್ತು ಅವ್ರಿಗೆ, ಅವರಿಂದ ನನಗೆ ಬಂದಿದೆ ಈಗ. ನೋಡೋಣ ಏನು ಹೆಂಗಿರುತ್ತೋ ಏನೋ. ನೆಟ್ಟಿಗೆ ಹಿಡ್ಕೋ, ಅದ್ಯಾಕೆ ಹೊರಟವ್ರೆ. ಇವತ್ತು ಹೋಗಿ ಇನ್ನು 3 ಡೇಸ್ ಆಮೇಲೆ ಬರ್ತಾರೆ. ನಾನೀಗ ಅವರು ಹೊರಡೋದು ಕಾಯ್ತಾ ಇದ್ದೀನಿ, ಮಲ್ಕೊಬಿಡೋಣ ಅಂತ ಮಾತ್ರೆ ನುಂಗಿದ್ದೀನಿ. ಈಗ ಅವ್ರು ಹೋಗಿದ ತಕ್ಷಣ 1 ಅವರ್ ನಿದ್ದೆ ಮಾಡಬೇಕೀಗ. ತಲೆ ಸ್ನಾನ ಬೇರೆ ಮಾಡಿದ್ದೆ ಪೂಜೆ ಮಾಡೋಕ್ಕೆ, ಶುಕ್ರವಾರ ಇವತ್ತು ವಾರ. ಸೊ ವಾರ ಮಾಡೋಕ್ಕೆ ತಲೆ ಸ್ನಾನ ಮಾಡಲೇಬೇಕಿತ್ತಲ್ಲ, ಹುಷಾರಿಲ್ಲ ಅಂದರೂ ಮಾಡಿದ್ದೀನಿ. ಅದೊಂಥರ ಅನ್ನಿಸ್ತಾಯಿದೆ. ಸೊ ಈಗ ಮಾತ್ರೆ ಊಟ ಮಾಡಿ ಮಾತ್ರೆ ನುಂಗಿದ್ದೀನಿ, ಮಲ್ಕೋಬೇಕೀಗ. ಗಂಟ್ಲು ನೋವು ಸರಿ ಹೋಯ್ತಾ ನಿಮಗೆ? ಇನ್ನೊಂದು ಬೇಕಾದ್ರೆ ಈಗ ನುಂಗು ಹೋಗ್ಬಿಡು ಹೋಗ್ತಾ. ಅಲ್ವಾ, ಅಲ್ಲಿಗೆ ತಗೊಂಡೋಗಂಗಿಲ್ಲ ಅಂದಲ್ಲ, ನುಂಗ್ತೀಯೇನೋ ಅಂತ ಹೇಳ್ದೆ. ಬೇಡವಾ? ಆಯಿತು, ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಆಯ್ತು. $200. $200 ಕೊಟ್ಟಿದ್ದಾರೆ 15,000ಗೆ. ಸೊ ವರ್ತಿದ್ರೆ ತಗೋಬಾ, ಇಲ್ಲಾಂದ್ರೆ ಏನು ತರಕ್ಕೆ ಹೋಗ್ಬೇಡ. ನೋಡ್ತೀನಿ, ಸುಮ್ಮನೆ ವೇಸ್ಟ್ ಮಾಡಬೇಡ ಮನಿನ. ನಮ್ಮ ಬೆಂಗಳೂರಲ್ಲಿ ಸಿದ್ದೆ ಅಂತದ್ದು ಏನಾರು ಇದ್ದರೆ ಇದೊಂದು ತಗೋಬಾ, ಫ್ರಿಜ್ಜಿಗೆ ಹಾಕೋ ಮ್ಯಾಗ್ನೆಟ್ಸ್ ತಗೋಬಾ ಸಾಕು. ಫ್ರಿಜ್ ಮ್ಯಾಗ್ನೆಟ್ಸ್ ತರ್ತೀನಿ, ಅದು ಕಂಪಲ್ಸರಿ. ಎಲ್ಲೋದ್ರು ಅದೊಂದು ನೆನಪಿಗೆ ಇಲ್ಲಿ ಹೋಗಿದ್ವಿ ಅನ್ನೋದು. ಇನ್ಮೇಲೆ ಎಲ್ಲೇ ಹೋದ್ರು ಕಲೆಕ್ಟ್ ಮಾಡ್ಬೇಕು. ನಾವು ಇದಕ್ಕೆ ಹೋದ್ರೆ ಇನ್ಮೇಲೆ ಇದಕ್ಕೆಲ್ಲ ಹೋಗ್ತೀವಲ್ಲ, ಮಂಗಳೂರು ಆ ಕಡೆ ಎಲ್ಲ, ಅಲ್ಲೂ ಸಿಗುತ್ತೆ. ಮಂಗಳೂರು ಸ್ಪೆಷಲ್ ಏನಾದ್ರು ಇತ್ತು ಅಂತಂದ್ರೆ ಇನ್ಮೇಲೆ ಅದನ್ನ ಕಲೆಕ್ಟ್ ಮಾಡ್ಬೇಕು ನಾವೆಲ್ಲೋದ್ರು. ನಾವು ಎಲ್ಲೋದ್ರು ಅಲ್ಲ, ನೀನು ಎಲ್ಲೋದ್ರು. ಈಗ ಹಂಗಾಗಿದೆ ಪರಿಸ್ಥಿತಿ. ನಾವು ಎಲ್ಲೋದ್ರು ಅಂದರೆ ಮೈಸೂರಿಗೆ ಒಂದೇ, ಮೈಸೂರು ದೇವಸ್ಥಾನ ಇಷ್ಟೇ ನಮ್ಮದು. ನೀನು ಎಲ್ಲೋದ್ರು ಕಲೆಕ್ಟ್ ಮಾಡ್ಕೊ ಬರ್ಬೇಕೀಗ, ಹಂಗಾಗಿದೆ. ಒಂದು ಆದಮೇಲೆ ಒಂದು ಸುಧಾರಿಸ್ಕೊಳಷ್ಟರಲ್ಲಿ ಇನ್ನೊಂದು ಟ್ರಿಪ್ ಹೊರಟಿರ್ತೀಯ. ಸರಿ, ಬಾಯ್. ಲಕ್ ನಿಂದು. ಬರಲಾ? ಏನೋ ಈ ವರ್ಷ ಬರೀ ಫಾರಿನ್ ಟ್ರಿಪ್ಪೇ. ಫೆಬ್ರವರಿಯಿಂದ ಶುರು ಮಾಡಿರೋದು. ಫೆಬ್ರವರಿಗೆ ಒಂದಾಯ್ತು, ಈಗ ಏಪ್ರಿಲ್ ಇಲ್ಲ, ಜನವರಿಗೆ ಒಂದು ಅನಿಸುತ್ತೆ. ಫೆಬ್ರವರಿ, ಏಪ್ರಿಲ್ ಫಸ್ಟು. ಏಪ್ರಿಲಲ್ಲೇ 2 ಟ್ರಿಪ್ ಆಯ್ತು. ಈಗ ಶ್ರೀಲಂಕಾಕ್ಕೆ ಫಸ್ಟ್ ಡೇನೇ ಹೋಗಿದ್ದೆ, ಅಂದರೆ ಏಪ್ರಿಲ್ 1ಗೆ ಹೋಗಿದ್ದು ತಾನೆ. ಈಗ 17ಗೆ ಇದಕ್ಕೆ ಹೋಗ್ತಾ ಇದೆಯಾ, ಶ್ರೀಲಂಕಾಗೆ. ಓಕೆ, ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ. ಹೊರಟು ಬಾಯ್. ಇದೊಂದು ಖಾಲಿ ಬ್ಯಾಗ್. ಏನಕ್ಕೆ? ಅಯ್ಯೋ, ನಿನ್ನ ಕತ್ರಿಗೆ ನನಗೆ ಎಲ್ಲದಕ್ಕೂ ಕತ್ರಿ. ವಿಡಿಯೋ ಮಾಡ್ಕೊ ಬರ್ತೀಯಾ ಇಲ್ವಾ ಸಿಂಗಾಪುರ್ದು? ಹಾಂ, ಕರೆಕ್ಟಾಗಿ ಇಲ್ಲಿ ನೋಡಿಲ್ಲ, ಹಿಂಗೆ ಇಟ್ಕೊಂಬಿಟ್ಟು ಹೇಳ್ಬಿಟ್ಟು ಮಾಡ್ಕೊಬಾ. ನನಗೆ ಮಾತಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಹಂಗಂಗೆ ಮಾಡ್ಕೊಬ್ರು ಬೇಡ, ಆಯಿತಾ? ಈ ಕಾರ್ ಬಂದಿದೆ, ಹೊರಟಿದ್ದಾರೆ. ಬಾಯ್, ಹುಷಾರು. ಈಗ ಹೋಗ್ತಾ ಇದ್ದಾರೆ ಇಲ್ಲಿಂದ. ಅಜಯ್, ನೀವಿಬ್ರೇನಾ? ಅವರೆಲ್ಲಿರೋದು? ಅಜಯ್ ಮನೆಗೆ ಹೋಗಿದ್ದಾರಾ? ಬಾಯ್. ರಿಂಗ್ ಎಲ್ಲಿಟ್ಟೆ?
ರಿಂಗು ಕೊಡಲಿಲ್ಲ. ವಾಚ್ ಬಾಯ್. ಈಗ ಹೊರಟ್ರು, ಮಾಡ್ಕೊಬರ್ತಾರೆ ವಿಡಿಯೋನ. ನೋಡೋಣ ಮಾಡ್ಕೊಬರ್ತಾರಾ, ಹೆಂಗೆ ಮಾಡ್ಕೊಬರ್ತಾರೆ. ಯಾವಾಗಲೂ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡು ಬರೋರು ಒಂದ್ಸಲ ಹೆಂಗೆ ಮಾಡ್ಕೊಬರ್ತಾರೆ ಅಂತ. ಗೈಸ್ ಇದು ನೋಡಿ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ. ನಾನು ಇಮ್ಡಿ ಹುಡ್ಕೊಂಡು ಅವಾಗವಾಗ ಸ್ವಲ್ಪ ಕ್ರ್ಯಾಕ್ಸ್ ಆಗೋದು, ಅದಕ್ಕೆ ತರಿಸ್ದೆ. ನೋಡೋಣ, ಪಾರ್ಲರ್ಗೆ ಹೋದರೆ ನೀವು ಮಂತ್ಲಿ ಹೋಗ್ತಾನೆ ಇರಬೇಕು. ಒಂದ್ಸಲ ಪೆಡಿಕ್ಯೂರ್ ಮಾಡಿಸಿದ್ರೆ ಪದೇ ಮಾಡಿಸ್ತಾ ಇರಬೇಕು. ಸೊ ಹಂಗಾಗಿ ಇದು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಆಡಿದೆ, ಇದು ಸಾಫ್ಟ್ ಇದೆ. ಚೇಂಜ್ ಮಾಡ್ಕೋಬೋದು ನೀವು. ಇಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅವಾಗ ಇದು ತಗೊಂಡು ಚೇಂಜ್ ಮಾಡ್ಕೋಬೋದು. ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ. ಈ ರೀತಿ ತುಂಬ ಹೊಡೆದಿರೋರಿಗೆ ತುಂಬ ಯೂಸ್ ಆಗುತ್ತೆ. ನೀವು ತರಿಸ್ಕೊಂಡು ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟು. ಚಾರ್ಜ್ ಹಾಕೋಬೇಕು ನೀವು. ಹಾಕೊಂಡು ಫುಲ್ ಮಾಡಿ ಇಟ್ಕೊಂಡ್ರೆ ಒಂದು ಸಲಕ್ಕೆ 2 ಕಾಲ್ಗೂ ಯೂಸ್ ಮಾಡ್ಕೋಬೋದು ನೀವು. ನೋಡಿ, ಈ ಥರ ಆನ್ ಮಾಡಿದ ತಕ್ಷಣ ಹಿಂಗೆ ಬರುತ್ತೆ. ಹಿಂಗೆ ಜಸ್ಟ್ ಇದಕ್ಕೆ ಹಿಂಗೆ ಪ್ರೆಸ್ ಮಾಡೋದು, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪೌಡ್ರ್ ಥರ ಹೆಂಗೆ ಆಚೆ ಬರ್ತಾ ಇದೆ ಅದು ಹೊಡೆದಿರೋದು ಹಿಂಗೆ ಮಾಡೋದು. ಸೊ ನೋಡಿ ಗೈಸ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಕಾಲು ಹೊಡೆಯೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ಅವ್ರ ಫ್ರೆಂಡ್ಸಿಗೆ ತೋರಿಸ್ತಾಳೆ ಫೋಟೋಸ್, ಚೈಲ್ಡ್ಹುಡ್ ಫೋಟೋಸು. ಅವಳ ಫೋಟೋಗಳು ಒಂದು ಇಲ್ಲ ಅಲ್ಲಿ, ಇದೆ ಅವ್ರ ಫ್ರೆಂಡು. ಆ ಫೋಟೋ ಒಂದು ಇಲ್ಲ ಅವಳದು, ಆದರೂ ನೋಡ್ತಾವಳೆ, ಹುಡುಕ್ತಾವಳೆ. ಅವಳೇ ಹಾಳು ಮಾಡಿದ್ದಾಳೆ ಮೊಬೈಲಲ್ಲಿ ಇದ್ದಿದ್ದೆಲ್ಲನೂ ತಗೊಂಡು. ಎಲ್ಲ ಮೊಬೈಲ್ ವರ್ಕೇ ಆಗಲ್ಲ, ಆ ಮೊಬೈಲಲ್ಲಿರೋ ಫೋಟೋಸು ಇಲ್ಲ. ಇಲ್ಲೊಬ್ಬ ನೋಡಿ, ಶಿರಡಿಗೆ ಹೋಗಿದ್ನಂತೆ, ಇವತ್ತು ಬಂದಿದ್ದಾನೆ. ಎಲ್ಲ ನನಗೆಲ್ಲ ಪ್ರಸಾದ. ಸೊ ಈಗ ತೋರಿಸ್ತಾವಳೆ ಫೋಟೋಗಳ್ನ, ಹೆಂಗಿದೆ ಏನು ಅಂತ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಸ್ನಾನ ಮಾಡಿಲ್ಲ, ತಲೆ ಬಾಚಿಲ್ಲ, ಈಗ ಊಟ ಟೈಮಿಗೆ ಮನೆಗೆ ಬಂದಿದ್ದಾಳೆ. ಅವ್ರ ಅಪ್ಪ ಇದ್ರು ಅಷ್ಟೇ, ಅವ್ರ ಅಪ್ಪಂದೇ ಮುದ್ದು ಜಾಸ್ತಿ ಅವಳಿಗೆ. ಅವ್ರೇನಾರು ಬೈರಿ ಅಂದಿದ ತಕ್ಷಣ ಸಪೋರ್ಟ್ ಮಾಡ್ತಾರೆ ಅವಳಿಗೆ. ಅದಕ್ಕೆ ಅವಳು ಕಲ್ತಿದ್ದಾಳೆ. ನನಗೂ ಎದ್ರಲ್ಲ, ಅವ್ರಿಗೆ ಎದ್ರತಾಳೆ. ಬಟ್ ಅವರು ಇದೆಲ್ಲ ಹಿಂಗೆಲ್ಲ ಮಾಡೋದಕ್ಕೆ ಅವ್ರೇನು ಹೇಳಲ್ಲ. ಹೋಗ್ಲಿ ಬಿಡು ಅಂತ ಬಿಟ್ಟು ಹಂಗಾಗವಳೆ. ಇಲ್ಲಿ ನೋಡಿ ಗೈಸ್, ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಬಂತಿವತ್ತು. 3D ಪ್ಯಾಟ್ರನ್ ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆ ಫ್ಲವರ್ ಹಂಗೆ ಎದ್ದು ಬರೋ ಥರ ಇದೆ. ನೆಲದ ಮೇಲೆ ಹಾಕಿದ್ರೆ ನ್ಯಾಚುರಲ್ ಫ್ಲವರ್ ಥರ ಕಾಣುತ್ತೆ ನೆಲದ ಮೇಲೆ ಹಾಕಿದಾಗ. ನೋಡಿ ಮುಂದೆ ಬಾ, ಇಲ್ಲಿ ನೋಡಿ. ವೆಟ್ಟಿದ್ರೆ ನಿಮ್ಗೆ ವಾಶ್ರೂಮ್ ಹತ್ರ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಕಾಲು ವೆಟ್ಟಿರುತ್ತಲ್ಲ, ಆರಾಮಾಗಿ ಹಿಂಗೆ ಇಟ್ಟರೆ ಸಾಕು, ಹಂಗೆ ಅಬ್ಸರ್ವ್ ಮಾಡುತ್ತೆ ವಾಟರ್ನ. ತುಂಬ ಚೆನ್ನಾಗಿದೆ. ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ. ಹಂಗೆ ಇದೊಂದು ಸ್ಯಾರಿ ಕೂಡ ಬುಕ್ ಮಾಡಿದ್ದೆ ಗೈಸ್, ತುಂಬ ಚೆನ್ನಾಗಿದೆ. ಇದು ಉಟ್ಕೊಂಡು ರೀಲ್ಸ್ ಕೂಡ ಮಾಡಿದ್ದೀನಿ. ಪಕ್ಕದಲ್ಲಿ ಹಂಗೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಬರ್ತಾ ಇರುತ್ತೆ. ಇದು ಸ್ಯಾರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಥರ ವರ್ಕ್ ಇದೆ, ಇದು ಬೀಳೋದು ಇಲ್ಲ. ತುಂಬ ಚೆನ್ನಾಗಿದೆ ಇದು ವರ್ಕು. ನಂಗೆ ತುಂಬ ಇಷ್ಟ ಆಯಿತು. ಇದೇನು ಹಂಗೆ ಹ್ಯಾಂಡ್ ವರ್ಕ್ ಥರನೂ ಮಾಡಿಲ್ಲ ಇವರು. ಸಪ್ರೇಟ್ ಲೇಸ್ ಏನೋ ತೊಗೊಂಡು ಅಟ್ಯಾಚ್ ಮಾಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ. ಸೊ ಸ್ಯಾರಿ ಫುಲ್ ಹಿಂಗೆ ಪ್ಲೈನ್ ಬರುತ್ತೆ. ರೆಡ್ ಕಲರ್ ಬ್ಲೌಸ್ಗೆ ನಾನು ಹಾಕ್ಕೊಂಡಿದ್ದೆ. ನೀವು ಬ್ಲ್ಯಾಕು ಯಾವ ಕಲರ್ ಆದರೂ ನೀವು ಮ್ಯಾಚ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ಒಂದು ಸ್ಯಾರಿ ಬುಕ್ ಮಾಡಿದ್ದೀನಿ, ಅದು ಬರಬೇಕು ಆನ್ ದ ವೇ ಅಂತ ತೋರಿಸ್ತಾ ಇದೆ. ಸೊ ಇವತ್ತು ಇದು ಬಂತು, ರೀಲ್ಸ್ ಮಾಡೋಣ ಅಂತ ಮಾಡಿದೆ ಉಟ್ಕೊಂಡು. ತುಂಬ ಚೆನ್ನಾಗಿದೆ. ನಿಮ್ಗೆ ಬೇಕಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಗೈಸ್, ನನ್ನ ಮಗಳು ಹೋಟ್ಲಿಂದ ಮಸಾಲೆ ದೋಸೆ ಬೇಕು ಅಂದ್ಲು, ತರಿಸ್ಕೊಟ್ಟಿದ್ದೀನಿ ತಿನ್ನಲಿ ಅಂತ. ತಿಂತಾವಳೆ ನೋಡಿ ಕುತ್ಕೊಂಡು. ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.